ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ಚಾನೆಲ್ ರಾಶಿ ತತ್ವಕ್ಕೆ ಹಾರ್ದಿಕ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ಹೌದು ವೀಕ್ಷಕರೇ, 2026 ಈಗಾಗಲೇ 4 ತಿಂಗಳನ್ನು ಮುಗಿಸಿದೆ. ಅದರಲ್ಲಿ 2026 ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿರುಗಬಹುದು. ಅದು ಈ ವರ್ಷ ಆಗಿರಬಹುದು. ನಿಮಗೆ ಕುತೂಹಲ ಇರುತ್ತದೆ, ಈ ವರ್ಷ ನನಗೆ ಏನಾದರೂ ಯಶಸ್ಸು ಬರುತ್ತಾ ಇದೆ ಅಥವಾ ನನ್ನ ಅದೃಷ್ಟ ಬದಲಾವಣೆ ಆಗಬಹುದು. ನನ್ನ ಹಣ, ಪ್ರೀತಿ, ವಿಶ್ವಾಸ, ಯಶಸ್ಸು ಇವೆಲ್ಲವನ್ನು ಹೇಗೆ ತಿಳಿಯಬಹುದು? ನೋಡಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಯಾವ ರಾಶಿಗಳಿಗೆ 2026ರಲ್ಲಿ ಭಾರಿ ಅದೃಷ್ಟ ಬರುತ್ತದೆ, ಯಾರು ಹಣ, ಪ್ರೀತಿ ಮತ್ತು ಯಶಸ್ಸಿನಲ್ಲಿ ಟಾಪ್ ಆಗುತ್ತಾರೆ ಮತ್ತು ನೀವು ಈ ಲಿಸ್ಟಿನಲ್ಲಿ ಇದ್ದೀರಾ ಅಥವಾ ಇಲ್ಲವೋ ಎಂದು ತಿಳಿಯಿರಿ. ಆದರೆ ವೀಕ್ಷಕರೇ, ಒಂದು ವಿಷಯ ಹೇಳುತ್ತೇನೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಈ ವಿಡಿಯೋ ನೀವು ನೋಡದಿದ್ದರೆ ಒಂದು ದೊಡ್ಡ ಅವಕಾಶವನ್ನು ಮಿಸ್ ಮಾಡುತ್ತೀರಾ. ಆ ಅವಕಾಶದ ಬಗ್ಗೆ ನಾನು ವಿಡಿಯೋ ಕೊನೆ ಹಂತದಲ್ಲಿ ಹೇಳುತ್ತೇನೆ. ಹಾಗಾದರೆ ಇವಾಗಲೇ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಶುರು ಮಾಡಲು ಮತ್ತು ಮುಂದಿನ ಬೇರೆ ವಿಡಿಯೋಗಳನ್ನು ನೋಡಲು ಬೆಲ್ ಐಕನನ್ನು ಹೊಡೆಯಿರಿ. ಸರಿ ವೀಕ್ಷಕರೇ, ಇವಾಗ ಸಮಯವನ್ನು ವ್ಯರ್ಥ ಮಾಡದೆ ನಾನು ನಿಮಗೆ ಸೆಗ್ಮೆಂಟ್ ಮೂಲಕ ತಿಳಿಸುತ್ತೇನೆ. ಈ ವಿಡಿಯೋದಲ್ಲಿ ಹಲವಾರು ಸೆಗ್ಮೆಂಟ್ ಬರುತ್ತದೆ. ಆ ಸೆಗ್ಮೆಂಟಲ್ಲಿ ಯಾವ ಸೆಗ್ಮೆಂಟಿಗೆ ಏನೇನು ವಿಷಯಗಳಿದ್ದಾವೆ ಎಂದು ತಿಳಿಸುತ್ತೇನೆ. ಇವಾಗ ಮೊದಲನೇ ಸೆಗ್ಮೆಂಟ್ 1, 2026 ಯಾಕೆ ಸ್ಪೆಷಲ್? 2026ರಲ್ಲಿ ಒಂದು ಸಾಮಾನ್ಯ ವರ್ಷವಲ್ಲ. ಈ ವರ್ಷ ಗ್ರಹಗಳ ಚಲನೆ ತುಂಬ ವಿಭಿನ್ನವಾಗಿದೆ. ಗ್ರಹಗಳೆಂದರೆ ಯಾವ ಗ್ರಹಗಳು ಎಂದು ನಿಮಗೆ ಕುತೂಹಲ. ಮೊದಲನೇ ಗ್ರಹವಾದ ಗುರು ಗ್ರಹದ ಪ್ರಭಾವ ಹೆಚ್ಚಾಗಿರುತ್ತದೆ. ಶನಿ ಕೆಲವರಿಗೆ ಪರೀಕ್ಷೆ ಕೊಡುತ್ತಾನೆ, ಅದೇ ಕೆಲವರಿಗೆ ಬಹುಮಾನ ಕೂಡ ಕೊಡುತ್ತಾನೆ. ರಾಹು ಕೇತುಗಳು ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್ ತರುತ್ತದೆ, ಆಕಸ್ಮಿಕ ಆಪರ್ಚುನಿಟೀಸನ್ನು ತರುತ್ತದೆ. ಇದರಿಂದ ಕೆಲ ರಾಶಿಗಳಿಗೆ ತಮ್ಮ ಜೀವನವನ್ನೇ ಬದಲಾಗಿಸುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಯಾವ ರಾಶಿಗಳಿಗೆ ಯಾವ ಗುರುಬಲ ಹೆಚ್ಚಾಗಿದೆ, ರಾಹು ಕೇತು ಯಾವುದಕ್ಕೆ ಮೆಚ್ಚಿ ಯಾವ ರಾಶಿಯ ಮೇಲೆ ಇರುತ್ತಾನೆ ಎಂದು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ. ಇದು ಮೊದಲನೇ ಸೆಗ್ಮೆಂಟಿನ ವಿಷಯ. ಇವಾಗ ಎರಡನೇ ಸೆಗ್ಮೆಂಟಲ್ಲಿ ಯಾವ ರಾಶಿಗಳಿಗೆ ಈ ಎಲ್ಲ ಅದೃಷ್ಟಗಳಿದ್ದಾವೆ ಎಂದು ನೋಡೋಣ. ಅದರಲ್ಲಿ ಮೊದಲನೇ ಅದೃಷ್ಟಶಾಲಿ ರಾಶಿಯಾದ ಮೇಷರಾಶಿ, ಆರಿಸ್. ಮೇಷರಾಶಿಯವರಿಗೆ 2026 ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ವರುಷ ಆಗಿರಬಹುದು. ಈ ರಾಶಿಯವರು ತಮ್ಮ ಕರಿಯರ್ನಲ್ಲಿ ಸಡನ್ ಗ್ರೋತನ್ನು ನೋಡುತ್ತಾರೆ, ಮೇಲೆ ಏರಿಕೆಯನ್ನು ನೋಡುತ್ತಾರೆ. ಬಿಸ್ನೆಸ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ಸ್. ಯಾರಿಗಾದರೂ ಬಿಸ್ನೆಸ್ ಮಾಡಬೇಕೆಂದರೆ ಈ ವರ್ಷ ತಮ್ಮ ಬಿಸ್ನೆಸ್ಸನ್ನು ಶುರು ಮಾಡಬೇಕು. ಮೇಷರಾಶಿಯವರು ತಮ್ಮ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸನ್ನು ನೋಡುತ್ತಾರೆ. ನಿಮ್ಮ ಹಾರ್ಡ್ ವರ್ಕ್ ಫೈನಲಿ ಫಲ ನೀಡುತ್ತದೆ. ಮೇಷರಾಶಿಯ ವಿದ್ಯಾರ್ಥಿಗಳು ಎಷ್ಟೋ ಶ್ರಮಪಟ್ಟು ಎಕ್ಸಾಮನ್ನು ಬರೆಯುತ್ತಿದ್ದರೂ ಅವರಿಗೆ ಈ ವರ್ಷ ಖಚಿತವಾಗಿ ಫಲ ಸಿಗುತ್ತದೆ. ಒಂದು ಸೀಕ್ರೆಟ್ ಹೇಳಬೇಕೆಂದರೆ, 2026ರಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಡಿಸಿಷನ್ ನಿಮ್ಮ ಜೀವನವನ್ನು 5 ವರ್ಷ ಮುಂದೆ ಕರೆದೊಯ್ಯಬಹುದು.
ಹೌದು, ನೀವು ಯಾವ ಡಿಸಿಷನನ್ನು ತಗೋತೀರೋ ಆ ಡಿಸಿಷನ್ ಮೂಲಕ ಮುಂದಿನ ನಿಮ್ಮ 5 ವರ್ಷಗಳನ್ನು ಈವಾಗಲೇ ಗುರುತಿಸಬಹುದು. ಆದರೆ ನಿಮಗೆ ಒಂದು ವಾರ್ನಿಂಗ್: ನಿಮ್ಮ ಆ್ಯಂಗರ್ ಕಂಟ್ರೋಲ್ ಮಾಡಿಕೊಳ್ಳಿ. ರಿಲೇಷನ್ಶಿಪ್ನಲ್ಲಿ ಪೇಷನ್ಸ್ ಇಟ್ಟಿರಿ. ನೀವು ಯಾರದೊಂದಿಗೆ ರಿಲೇಷನ್ ಇದ್ದರೆ ಜಗಳ ಆಡದೆ ತಮ್ಮ ಪೇಷನ್ಸನ್ನು ಕಳೆದುಕೊಳ್ಳಬೇಡಿ. ಇದು ಮೇಷರಾಶಿಯದು. ಮುಂದಿನ ರಾಶಿಯಾದ ವೃಷಭ ರಾಶಿ, ಟೌರಸ್. ವೃಷಭ ರಾಶಿಯ ಜನರಿಗೆ ಇದು ಒಂದು ಮನಿ ಇಯರ್, ಅಂದರೆ ಹಣವಾದ ಇಯರ್. ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಇನ್ವೆಸ್ಟ್ಮೆಂಟಲ್ಲಿ ಖಚಿತ ಗ್ರೋತನ್ನು ಕಾಣುತ್ತೀರಾ. ಹೊಸ ಇನ್ಕಮ್ ಸೋರ್ಸಸ್ ಬರುತ್ತದೆ. ಯಾವುದಾದರೂ ಕೆಲಸಕ್ಕೆ ಕೈ ಹಾಕಿದರೆ ಅದು ಖಚಿತವಾಗಿ ಶುಭ ಎಂದು ಹೇಳಬಹುದು. ನೀವು ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತದೆ. ನೀವು ಖಚಿತವಾಗಿ ತಮ್ಮ ಫೈನಾನ್ಸ್ ಅನ್ನು ಸುಲಭವಾಗಿ ಈ ಇಯರ್ನಲ್ಲಿ ಪ್ರಾಫಿಟನ್ನು ನೋಡಬಹುದು. ವೃಷಭ ರಾಶಿಯವರು ಯಾವಾಗಲೂ ಒಂದು ಡ್ರೀಮ್ ಲೈಫ್ ಅನ್ನು ಇಮ್ಯಾಜಿನ್ ಮಾಡುತ್ತಿದ್ದರು. ಹೌದು, ನೀವು ಯಾವ ಡ್ರೀಮ್ ಲೈಫನ್ನು ಇಮ್ಯಾಜಿನ್ ಮಾಡಿದ್ದೀರಾ ಎಂದರೆ ನಿಮಗೆ ಸ್ವಂತವಾದ ಮನೆ, ಲಕ್ಸುರಿ ಲೈಫ್ ಸ್ಟೈಲ್ ಮತ್ತು ಶಾಂತವಾದ ಲೈಫ್ ಇರಬೇಕು. ಇದು 2026ರಲ್ಲಿ ರಿಯಾಲಿಟಿ ಆಗಬಹುದು. ಹೌದು ವೃಷಭ ರಾಶಿಯವರೇ, ನೀವು ಯಾವ ಡ್ರೀಮ್ ಲೈಫನ್ನು ವಿಚಾರ ಮಾಡಿದ್ದೀರಾ ಅದು ಇವಾಗ ರಿಯಾಲಿಟಿ ಆಗುತ್ತದೆ. ಆದರೆ ನಿಮಗೆ ಒಂದು ಟ್ರಿಗರ್ ವಾರ್ನಿಂಗ್: ಓವರ್ ಸ್ಪೆಂಡಿಂಗ್ ಅವಾಯ್ಡ್ ಮಾಡಿ. ಹಣವನ್ನು ಓವರ್ ಸ್ಪೆಂಡ್ ಮಾಡಬೇಡಿ ಮತ್ತು ಓವರ್ ಥಿಂಕ್ ಕೂಡ ಮಾಡಬೇಡಿ. ಯಾವ ಡಿಸಿಷನ್ಸ್ ತೆಗೆದುಕೊಂಡರೂ ಸ್ಮಾರ್ಟ್ ಡಿಸಿಷನ್ಸ್ ತೆಗೆದುಕೊಳ್ಳಿ. ಹಾರ್ಡ್ ವರ್ಕಿಂದ ಸ್ಮಾರ್ಟ್ ವರ್ಕನ್ನು ಮಾಡಿ ಮುಂದೆ ಹೋಗಿ. ಮೂರನೇ ರಾಶಿ ವೀಕ್ಷಕರೇ, ಮಿಥುನ ರಾಶಿ, ಜೆಮಿನೈ. ಮಿಥುನ ರಾಶಿಯವರಿಗೆ ಈ ವರ್ಷ ಲವ್ ಆ್ಯಂಡ್ ಆಪರ್ಚುನಿಟೀಸ್, ನೀವು ಲಕ್ ಎರಡೂ ಕಡೆ ಬರುತ್ತದೆ. ಹೌದು, ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಅವಕಾಶಗಳು ಎರಡೂ ಕೂಡ ಬರುತ್ತವೆ. ನೀವು ಈ ವರುಷ ನಿಮ್ಮ ಲವ್ ಲೈಫ್ ಮತ್ತು ಕರಿಯರ್ನಲ್ಲಿ ಬಹಳಷ್ಟು ಅವಕಾಶಗಳನ್ನು ಪಡೆಯಬಹುದು. ನೀವು ಸಿಂಗಲ್ ಇದ್ದರೂ ಕೂಡ ನಿಮಗೆ ಸೋಲ್ಮೇಟ್ ಭೇಟಿ ಆಗಬಹುದು. ಖಚಿತವಾಗಿ ವೀಕ್ಷಕರೇ, ನೀವು ಸೋಲ್ಮೇಟನ್ನು ಪಡೆಯುತ್ತೀರಾ. ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇದ್ದವರೇ ನೆಕ್ಸ್ಟ್ ಲೆವೆಲ್ ಹೋಗುತ್ತೀರಾ. ಅಂದರೆ ಮದುವೆ ವಿಷಯಗಳನ್ನು ಕೂಡ ಮನೆಯಲ್ಲಿ ನಡೆಯುತ್ತವೆ. ಅದೇ ನಿಮ್ಮ ಕರಿಯರ್ನಲ್ಲಿ ಏನಾಗಬಹುದು ಅಂದರೆ ಕರಿಯರ್ನಲ್ಲಿ ಹೊಸ ಜಾಬ್ ಆಫರ್ಸು ಬರುತ್ತದೆ. ನಿಮ್ಮ ದೇಶ ಅಲ್ಲ, ವಿದೇಶಗಳಿಂದ ಕೂಡ ಆಪರ್ಚುನಿಟೀಸ್ ಬರುತ್ತವೆ. ಯಾವ ವಿದೇಶದಲ್ಲೂ ಕೆಲಸ ಹುಡುಕಿದರೆ ಖಚಿತವಾಗಿ ಕೆಲಸವನ್ನು ಸಾಧಿಸಬಹುದು. ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಸಕ್ಸಸ್ಸನ್ನು ಪಡೆಯುತ್ತೀರಾ. ಆದರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ: ನೀವು ನಿಮ್ಮ ಕಂಫರ್ಟ್ ಝೋನ್ ಹೊರಗೆ ಬರಲು ರೆಡಿ ಆಗಿದ್ದೀರಾ? ನೀವು ರೆಡಿ ಆಗಿದ್ದಾಗ ಮಾತ್ರ ಕೂಡ ಇವೆಲ್ಲವೂ ಸಾಧ್ಯ. ಇನ್ನೂ ರಾಶಿಗಳನ್ನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡುತ್ತೇನೆ. ಇವಾಗ ಕಮೆಂಟ್ ಮಾಡಿ, ನಿಮ್ಮ ರಾಶಿ ಯಾವುದು? ಈ ವರ್ಷವು ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡುತ್ತಿದ್ದೀರಾ ಎಂದು ಕಮೆಂಟ್ ಮಾಡಿದರೆ ಅದನ್ನು ಪಡೆಯಲು ನಾನು ನಿಮಗೆ ಸಹಾಯ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅವರಿಗೂ ಅವರ ರಾಶಿಗಳನ್ನು ನೋಡಿ ಪಾಸಿಟಿವ್ ಥಾಟ್ಸ್ ಅನ್ನು ಪಡೆದುಕೊಳ್ಳುವುದು.
ಧನ್ಯವಾದಗಳು. ಶುಭ ದಿನ.